ಪಹಲ್ಗಾಮ್ನಲ್ಲಿ ರಕ್ತದ ಕೋಡಿ ಹರಿಸಿದವರ ಹುಟ್ಟಡಗಿಸೋದಕ್ಕೆ ಮೋದಿ ಸರ್ಕಾರ ಶಪಥ ಮಾಡಿದೆ. ಉಗ್ರರನ್ನ ಛೂಬಿಟ್ಟು ರಣಕೇಕೆ ಹಾಕಿದ ಪಾಕಿಗಳಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಸರ್ವಸನ್ನದ್ಧವಾಗಿದೆ. ಪಾಕ್ನಿಂದ ಬಂದು ಭಾರತದಲ್ಲಿ ನೆಲೆಸಿದವರಿಗೆ ಈಗ ಮಹಾ ಸಂದೇಶವೊಂದು ಬಂದಿದೆ. ಪಹಲ್ಗಾಮ್ನಲ್ಲಿ ಅಟ್ಟಹಾಸ, ಆರಿಲ್ಲ ರಕ್ತದಾಹ, ಏಟಿಗೆ ಎದುರೇಟು, ಪಾಕಿಗಳಿಗೆ ನಾಳೆ ಡೆಡ್ಲೈನ್. ಏಪ್ರಿಲ್ 22 ಭಾರತದ ಪಾಲಿಗೆ ಕರಾಳ ದಿನ. 26 ಮಂದಿಗೆ ಮರಣ ಶಾಸನ ಬರೆದ ದಿನ. ಗಡಿ ದಾಟಿ ಬಂದಿದ್ದ ರಕ್ತಾಸುರರು ರಕ್ತದ ಕೋಡಿ ಹರಿಸಿದ್ರು. ಮಕ್ಕಳು ಮರಿಯಂತ ನೋಡದೆ ಸಿಕ್ಕವರಿಗೆ ಗುಂಡು ನುಗ್ಗಿಸಿದ್ರು. ಅವತ್ತು ಹರಿದ ನೆತ್ತರೂ ಇನ್ನೂ ಆರಿಲ್ಲ. ಪಹಲ್ಗಾಮ್ನಲ್ಲಿ ಚೆಲ್ಲಿದ ರಕ್ತ ಇಡೀ ಭಾರತವನ್ನೇ ಕೊತ ಕುದಿಯುವಂತೆ ಮಾಡಿದೆ. ಜೀವ ತೆಗೆದವರ ಜೀವ ತೆಗೆಯೋವರೆಗೂ ನೆಮ್ಮದಿಯಿಲ್ಲ ಅನ್ನೋ ಕೂಗೆದ್ದಿದೆ. ಅದರಲ್ಲೂ ಪಾಪಿ ಪಾಕಿಸ್ತಾನಿಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಡ್ತೀವಿ ಅಂತ ವೀರ ಯೋಧರು ಶಪಥ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಪಾಕಿಸ್ತಾನಿ ಪ್ರಜೆಗಳಿಗೆ ಕೇಂದ್ರ ಸರ್ಕಾರ ಡೆಡ್ಲೈನ್ ಒಂದನ್ನು ಕೊಟ್ಟಿದೆ. ನಾಳೆಯೊಳಗೆ ಜಾಗ ಖಾಲಿ ಮಾಡದಿದ್ರೆ ಉಳಿಗಾಲ ಇಲ್ಲ ಅನ್ನೋ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಸಿಂಧು ನದಿ ಒಪ್ಪಂದ ಕ್ಯಾನ್ಸಲ್ ಮಾಡಿದ್ದಾಯಿತು. ವಾಘಾ ಅಟಾರಿ ಗಡಿಯನ್ನ ಬಂದ್ ಮಾಡಿಸಿದ್ದಾಯಿತು. ಇದರ ಬೆನ್ನಲ್ಲೇ ಈಗ ಪಾಕಿಸ್ತಾನಿಗಳ ವೀಸಾ ರದ್ದು ಮಾಡಲಾಗಿದೆ. ಭಾರತದಲ್ಲಿರುವ ಪಾಕ್ ಪ್ರಜೆಗಳು ದೇಶ ಬಿಟ್ಟು ತೊರೆಯುವಂತೆ 48 ಗಂಟೆಗಳ ಕಾಲಾವಕಾಶ ನೀಡಲಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ನಿಮ್ಮ ರಾಜ್ಯಗಳಲ್ಲಿರುವ ಪಾಕಿಸ್ತಾನಿಗಳನ್ನ ಈ ಕೂಡಲೇ ವಾಪಸ್ ಕಳಿಸಿ ಅಂತ ಮುಖ್ಯಮಂತ್ರಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿರುವ 50 ಮಂದಿ ಪಾಕಿಸ್ತಾನಿ ಪ್ರಜೆಗಳಿಗೆ ಗಡೀಪಾರಾಗೋ ಸಮಯ ಬಂದಂತೆ ಕಾಣುತ್ತಿದೆ. ಕೇಂದ್ರ ಸರ್ಕಾರ ಪಾಕಿಸ್ತಾನಿಗಳನ್ನ ಭಾರತ ಬಿಟ್ಟು ತೊಲಗಿಸುವಂತೆ ಸೂಚನೆ ನೀಡಿದೆ. ಹೀಗಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಪಾಕಿಸ್ತಾನಿಗಳಿದ್ದಾರೆ ಅಂತ ಮೂಲೆ ಜಾಲಾಡಲಾಗ್ತಿದೆ. ಮಂಗಳೂರಿನ ಯುವಕರಿಬ್ಬರನ್ನ ಮದುವೆಯಾಗಿದ್ದ 2 ಪಾಕ್ ಮಹಿಳೆಯರು ಇಲ್ಲೇ ಝಾಂಡಾ ಹೂಡಿದ್ದಾರೆ. ಮದುವೆಯಾಗಿ ಬರ್ತಿದ್ದಂತೆ ಪಾಕಿಸ್ತಾನ ಬಿಟ್ಟು ಭಾರತದಲ್ಲೇ ಠಿಕಾಣಿ ಹೂಡಿದ್ದಾರೆ. ಹೀಗಾಗಿ ಇವರನ್ನ ಪಾಕಿಸ್ತಾನಕ್ಕೆ ಕಳಿಸೋದಕ್ಕೆ FRRO ಕಚೇರಿಯಿಂದ ನಿರ್ದೇಶನ ಬರ್ತಿದ್ದಂತೆ ಕಿಕ್ಔಟ್ ಮಾಡೋ ಸಾಧ್ಯತೆ ಇದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ 14 ಜನ ಪಾಕ್ ಪ್ರಜೆಗಳು ವಾಸ ಮಾಡುತ್ತಿದ್ದಾರೆ. ಭಟ್ಕಳ ಮೂಲದವರನ್ನ ಮದುವೆಯಾಗಿ ಬಂದಿರೋ 10 ಮಂದಿ ಪಾಕ್ ಮಹಿಳೆಯರು ಇಲ್ಲೇ ಸಂಸಾರ ಮಾಡುತ್ತಿದ್ದಾರೆ. ಇವರ ಗಡೀಪಾರಿನ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಸೂಚನೆ ಬಂದಿಲ್ವಂತೆ. ಹೀಗಾಗಿ ಅಧಿಕಾರಿಗಳು ಹೈ ಸಂದೇಶಕ್ಕೆ ಕಾದು ಕುಳಿತಿದ್ದಾರೆ. ವೀಸಾಸ್ ಫೆಸಿಲಿಟೀಸ್ ಏನು ಕೊಟ್ಟಿದ್ದಾರೆ ಪಾಕಿಸ್ತಾನ ನೇಷನ್ಸ್ಗೆ, ಘನ ಸರ್ಕಾರ ಅದನ್ನೆಲ್ಲ ಅಮೆಂಡ್ಮೆಂಟ್ ಮಾಡಿದೆ. ಅವರೆಲ್ಲರೂ ಸಹ 27ನೇ ತಾರೀಕು ಒಳಗಡೆ ಮತ್ತು ಮೆಡಿಕಲ್ ವೀಸಾಸಲ್ಲಿರೋರು 29ನೇ ತಾರೀಕು ಒಳಗಡೆ ಈ ದೇಶ ತೊರೆದು ಹೋಗಬೇಕಂತ ಹೇಳಿ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ 88 ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಅಥವಾ ಇದ್ದಾರೆ. ತುಮಕೂರಿನಲ್ಲೂ 3 ಪಾಕ್ ಮೂಲದ ಮಹಿಳೆಯರಿದ್ದಾರೆ. ಗಂಡ ಮಕ್ಕಳ ಜೊತೆ ಜೀವನ ನಡೆಸ್ತಿರೋ ಪಾಕ್ ಹೆಣ್ಮಕ್ಕಳು ಇಲ್ಲಿನ ಪೌರತ್ವಕ್ಕಾಗಿ 5 ವರ್ಷದಿಂದ ಅರ್ಜಿ ಸಲ್ಲಿಸ್ತಾನೇ ಇದ್ದಾರೆ. ಆದರೆ ಈವರೆಗೂ ಕೇಂದ್ರ ಸರ್ಕಾರ ಭಾರತದ ಪೌರತ್ವ ಕೊಟ್ಟಿಲ್ಲ. ಹೀಗಾಗಿ ಈಗ ವೀಸಾ ರದ್ದಾಗುವ ಆತಂಕದಲ್ಲಿದ್ದು ಭಾರತದಲ್ಲಿರೋ ಎಲ್ಲಾ ಪಾಕಿಗಳು ಭಾರತ ಬಿಟ್ಟು ಹೊರಡೋದು ಬಹುತೇಕ ಖಾಯಂ ಆಗಿದೆ. ತುಮಕೂರು ನಗರದಲ್ಲಿ ಈಗಾಗಲೇ 3 ಜನ ಪಾಕಿಸ್ತಾನಿ ಮಹಿಳೆಯರು ಪತ್ತೆಯಾಗಿದ್ದಾರೆ. ಆ ಪತ್ತೆಯಾಗಿರ್ತಕ್ಕಂಥ ಪಾಕಿಸ್ತಾನಿ ಮಹಿಳೆಯರನ್ನ ಯಾವುದೇ ಆದೇಶಕ್ಕಾಗಿರ್ಬೋದು, ಯಾವುದೇ ಪರ್ಮಿಷನ್ಗಾಗಿರ್ಬೋದು, ಕಾಯ್ದೆನೇ ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಒದ್ದು ಪಾಕಿಸ್ತಾನಕ್ಕೆ ಅಟ್ಟಬೇಕು ಅಂತೇಳಿ ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಂತೀನಿ. ಒಟ್ನಲ್ಲಿ ಉಗ್ರರಿಗೆ ಹಾಲೆರೆದು ಇಡೀ ವಿಶ್ವಕ್ಕೆ ಕಂಟಕವಾಗಿರೋ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕಿದೆ. ಗಡಿ ದಾಟಿ ಬಂದು ರಕ್ತದ ಕೋಡಿ ಹರಿಸಿದವರಿಗೆ ಭಯದ ಪಾಠ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.